made a statement. If they win 400 seats, they'll change the constitution. BJP said that it's a personal comment and not party stand is what they have said. ನೋಡಿಯಪ್ಪ, ಇದನ್ನ ಮಿಕ್ಸ್ ಮಾಡ್ಬಿಡಿ. ಮಾಡ್ತೀರಾ? ಇಲ್ಲ ಸರ್, ಇಲ್ಲ ಇದು ಬೇರೆ ಸರ್. ಇದೇ ಬೇರೆ. ಈಗ ಬಿಜೆಪಿ ಅವ್ರು ಹೆಂಗೆ ಪರ್ಸನಲ್ ಅಂತ ಹೇಳಕ್ಕಾಗ್ತದೆ? ವೈ ದೇ ಕೆಪ್ಟ್ ಹಿಮ್ ಇನ್ ದಿ ಬಿಜೆಪಿ? ಬಿಜೆಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ? ಏನ್ ಆಕ್ಷನ್ ತಗೊಂಡಿದ್ದಾರೆ? ಈಸ್ ದಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಅವ್ರೇನು ಎಕ್ಸ್ಪೆಲ್ ಮಾಡಿದಾರಾ? ಏನು ಎಕ್ಸ್ಪೆಲ್ ಮಾಡಿದ್ದಿಲ್ಲ. ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ರು ನಮ್ಮ ಟ್ಯಾಕ್ಸು, ನಮ್ಮ ಹಕ್ಕು, ನಮ್ಮ ತೆರಿಗೆ ಅಂತ ನಮ್ಗೆ ಆಗ್ತಾರ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ನಿರ್ಮಲಾ ಸೀತಾರಾಮನ್ ಯಾಕೆ ಮಾತಾಡಿದ್ರು? ವೈ ದೇ ವರ್ ಸೋ ಫ್ಯೂರಿಯಸ್? ನಮ್ಮ ಹಕ್ಕು ಹೇಳ್ದದ್ಕೇನೆ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರ್? ಇದಕ್ಕೆ ಯಾಕೆ ಅವ್ರ ಪಾರ್ಟಿ ಲೀಡರ್ಗಳು ಮಾಡ್ತಾ ಇರ್ತಲ್ಲ? ದಿಸ್ ಇಸ್ ದೇರ್ ಇನ್ನರ್ ವಾಯ್ಸ್ ಆಫ್ ದ ಬಿಜೆಪಿ. ಥ್ಯಾಂಕ್ ಯು. No, already I have said that. Now, whatever the Anant Kumar statement has made, it is the voice and the inner voice of the BJP. It is not the first time he has said. Getting numbers, whatever he wants, he can even ask for 544 seats or still more. If you want, still let you have still more seats than 545. Huh? When Suresh came out with a statement that if these taxes have been deprived, people may look up different. Why the Prime Minister, Finance Minister, all MPs have shouted? Why not action has not been taken against the BJP MP? They would have expelled him by this time to show the integrity of the party, integrity of this country. The Constitution is the commitment. It is our Bible, it is our Bhagavad Gita, and it is our Quran, which we have to respect it. ಸಾಯಂಕಾಲ ನಾವು ಸಭೆಯನ್ನ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಮ್ಗೆ ಅನೌನ್ಸ್ ಮಾಡಕ್ ಹಕ್ಕಿಲ್ಲ. ನಾವು ಡೆಲ್ಲಿ ಕೊಡ್ಬೇಕು. ಡೆಲ್ಲಿ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕೂತ್ಕೊಂಡು ನಾವೇನ್ ತೀರ್ಮಾನ ಮಾಡಿರ್ತೀವಿ ಅದಕ್ಕೆ ಒಪ್ಪೋದು ಇಲ್ಲ ರಿಜೆಕ್ಟ್ ಮಾಡ್ಬೋದು. ನಾವು ಹೇಳ್ದದ್ನ ಬೇಕಾದ್ರೆ ಸರಿ ಇಲ್ಲ ಅಂತ ಅವ್ರು ಹೇಳ್ಬೋದು. ಅವ್ರದೇ ಆದಂತ ಹೆಸರುಗಳನ್ನ ಸೇರಿಸ್ಬೋದು. ಆಗ ಅವ್ರು ಅನೌನ್ಸ್ ಮಾಡ್ತಾರೆ ಹೊರತು ನಾವೇನಿದ್ರು ಇಲ್ಲಿ ಟಪಾಲ್. ಮಿನಿಸ್ಟರ್ ಹೆಸರುಗಳ ರೆಫರ್ ಆದ್ರೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದಾರೆ. ಹೌದಾ? ನಿಮ್ಗೆ ಗೊತ್ತಾ? ಮುನಿಯಪ್ಪ ಅವರು, ಮಾದೇವಪ್ಪ ಅವರು. ನನ್ಗೆ ಗೊತ್ತಿಲ್ಲ. ನನಗೆ ಅವರು ಮಾತಾಡಿಲ್ಲ, ನೀವು ಮಾತಾಡಿಲ್ಲ. ಹೇಳಿ, ಬಿಜೆಪಿ ರಾಜಕಾರಣನೇ ಬೇರೆ, ಕಾಂಗ್ರೆಸ್ ರಾಜಕಾರಣನೇ ಬೇರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.